ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಅರಳಗುಂಡಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಸಪ್ನಾ ಲಿಂಗರಾಜ ಕಡಿ ಆಯ್ಕೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಅರಳಗುಂಡಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ವಿವಾದಿತ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಭಾರೀ ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಚುನಾವಣೆ ನಡೆಯಿತು. ಸುಮಾರು 25 ಸದಸ್ಯರು ಅರಳಗುಂಡಗಿ ಗ್ರಾಮ ಪಂಚಾಯಿತಿ ಸ್ವಪ್ನ ಲಿಂಗರಾಜ ಕಡಿ ಅವರು 13 ಸದಸ್ಯರ ಬೆಂಬಲ ಪಡೆದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲಾ ಸದಸ್ಯರಿಗೆ ಹಾಗೂ ಗ್ರಾಮದ ಮುಖಂಡರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸದಸ್ಯರಾದ ಕವಿತಾ ವೇಲಕಾರ, ಮೀನಾಕ್ಷ ಪಾಟೀಲ್, ಶಿಲ್ಪಾ ಭಜಂತ್ರಿ, ಸವಿತಾ ಕಾಳಗಿ, ಸುವರ್ಣ ಕಮಾನಿಮನೆ, ಬೌರಮ್ಮ ಗೌಡತಿ, ಜೆ ಸಂತೋಷ ಗತ್ತರಗಿ, ಶಿವನಂದ ಅವಂಟಿ, ಈರಣ್ಣಗೌಡ ಪಾಟೀಲ್, ನಿಂಗಮ್ಮಗೌಡ ಹಾಗೂ ಗ್ರಾಮದ ಮುಖಂಡರಾದ ರೇವಣಸಿದ್ದಪ್ಪ ಗೌಡ ಕಮಾನಿನ, ಬಸವರಾಜಗೌಡ ಮಾಲಿ, ಪಾಟೀಲ್ ಗಿರಿಜ್ ಶಂಕರ್, ರಾಮನಗೌಡ, ಪ್ರವೀಣಗೌಡ ಬಿರಾದಾರ, ಮುನಿರ ದೊಡ್ಡಮನಿ, ಕರಿಯಪ್ಪ ಗೌಡ್ ಕಾಳಗಿ, ಮಲಕಹಾನೂರ ನಾಗಣ್ಣಗೌಡ, ಮುದ ಬಸನಗೌಡ, ಮಾಳು ಪೂಜಾರಿ, ಕಾಶಿನಾಥ ಹಳಿಮನಿ, ಅಂಬರೀಶ ಇನಾಂಪುರ ಉಪಸ್ಥಿತರಿದ್ದರು. ನಡೆದ ಚುನಾವಣೆಯಲ್ಲಿ ನಮ್ಮ ಊರ ಮುಖಂಡರು, ಹಿರಿಯರು ಹಾಗೂ ನಮ್ಮ 13 ಸದಸ್ಯರು ಇದು ಗೆಲುವಿಗೆ ಕಾರಣ ಆದ. ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನ ಗೆಲುವಿನ ಕಾರಣ ಆದ ಗ್ರಾಮ ಸದಸ್ಯರು, ಹಿರಿಯರು, ಮುಖಂಡರ, ಯುವಕರು, ಪಂಚಾಯಿತಿ 13 ಸದಸ್ಯರು ನನಗೆ ಮತ ಹಾಕಿ ಗೆಲುವಿಗೆ ಕಾರಣ ಆದ ಎಲ್ಲರಿಗೂ ನನ್ನ ಅಭಿನಂದನೆಗಳು. 13 ಮಂದಿ ರೀ, 25 ಮಂದಿ ಮೆಂಬರ್ಸ್ 13 ಮಂದಿ ಗೆಲ್ಬೋದು. ಇದು ಸೆಕೆಂಡ್ ರೀ, ಎರಡನೇ. ಫಸ್ಟ್ ಅವಧಿಯಲ್ಲಿ 8 ತಿಂಗಳು ಮಾಡಿದ್ರಿ ಒಬ್ಬರು, ಅವ್ರು ರಾಜೀನಾಮೆ ಕೊಟ್ಟು ಹಂಗಾಮ ಉಪಾಧ್ಯಕ್ಷ ಇದ್ದಿದ್ನಿ ರೀ ನಾನು. ಆಮೇಲೆ ಹಂಗಾಮ ಅಧ್ಯಕ್ಷ ಆಗಿದೆ, ಅವಾಗ ಅಧ್ಯಕ್ಷ. ಅವ್ರಿಗೆ ನೋಡ್ರಿ ತುಂಬ ಧನ್ಯವಾದಗಳು ನೋಡ್ರಿ, ನನ್ನಿಂದ ಅಭಿನಂದನೆಗಳು. ಎಷ್ಟು ಹೇಳಿದ್ರು ಕಡಿಮೆ ರೀ ನಮಗೆ. ಯಡ್ರಾಮಿ ತಾಲೂಕಿನ ಅರಳಗುಂಡಿ ಗ್ರಾಮದ ಇಂದು ನಡೀತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಗೆ ನನ್ನ ಅಕ್ಕನವರು ಈ ಒಂದು ಸ್ಪರ್ಧೆಯಲ್ಲಿ ಸುಮಾರು 13 ಸದಸ್ಯರನ್ನು ಅವರಿಗೆ ಬೆನ್ನಿಗೆ ನಿಂತು ಅವರಿಗೆ ಅತ್ಯಂತ ಜಯಬೇರೆ ತಂದುಕೊಟ್ಟಿರ್ತಕ್ಕಂಥ ಸಮಸ್ತ ಅರಳಗುಂಡಿ ಗ್ರಾಮದ ಎಲ್ಲ ಹಿರಿಯರಿಗೆ ನಾನು ಅನಂತ ಶತಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಮೊನ್ನೆ ಸಿಂದಗಿಯಲ್ಲಿ ಹೋರಾಟ ಮಾಡಿದ್ದೀನಿ. ಮೊನ್ನೆ SP ಸಾಹೇಬ್ರ ಜೊತೆ ಗುಲ್ಬರ್ಗದಲ್ಲಿ ನಿನ್ನೆ ರಾತ್ರಿ 11 ಗಂಟೆಗೆ ಅವ್ರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಸರ್, ಏನಿಲ್ಲ, ನ್ಯಾಯ ನಮಗೆ ಕೈ ಹಿಡಿತೆ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಅದಕ್ಕಾಗಿ ಇವತ್ತು ಆ ನ್ಯಾಯ ದೇವರು ನಮಗೆ ಕೈ ಹಿಡಿದೆ, ನನ್ನ ಅತ್ತಿಗೆಗೆ ಇವತ್ತು ಕೈ ಹಿಡಿದೆ ಅಂತಕ್ಕಂಥದ್ದು ನಾನು ಮತ್ತೊಮ್ಮೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಜೊತೆಗೇ ಈ ಊರಿನಲ್ಲಿರ್ತಕ್ಕಂಥ ಸಮಸ್ತ ಜನತೆ ಇವತ್ತು ನನ್ನ ಅಕ್ಕನವರ ಬೆನ್ನಿಗೆ ನಿಂತುಬಿಟ್ಟು ಇವತ್ತು ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ಅವರಿಗೆ ನಾನು ಅನಂತ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಮಹಾದಾಸೋಹಿ ಶರಣಬಸವೇಶ್ವರನ್ನು ಸ್ಮರಿಸಿಕೊಂಡು ಇವತ್ತಿನ ಅರಳಗುಂಡಿ ಗ್ರಾಮ ಪಂಚಾಯತಿಗೆ ನಡೆದಿರ್ತಕ್ಕಂಥ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಸಹೋದರಿಯಾಗಿರ್ತಕ್ಕಂಥ ಸಪ್ನಾ ಲಿಂಗರಾಜ್ ಕಡಿಯವರು ಆಯ್ಕೆಯಾಗಿದ್ದಕ್ಕಾಗಿ ಮೊದಲನೇದಾಗಿ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಾಗಿ ಚುನಾಯಿತರಾಗಿರ್ತಕ್ಕಂಥ ಅವರಿಗೆ ನನ್ನ ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಈ ಒಂದು ಚುನಾವಣೆ ಭಾಳ ವಿಶಿಷ್ಟತೆಯಿಂದ ಕೂಡಿರ್ತಕ್ಕಂಥದ್ದು. ಅದು ಅರಳಗುಂಡಿ ಗ್ರಾಮ ಎಲ್ಲ ಸಮಾಜದ ಜನ ಒಕ್ಕಟ್ಟಿನಿಂದಿರ್ತಕ್ಕಂಥ ಗ್ರಾಮ. ಆ ಕಾರಣಕ್ಕಾಗಿ ಹಂಗಾಮಿ ಅಧ್ಯಕ್ಷರಾಗಿ ಮೊದಲನೇ ಅಧ್ಯಕ್ಷರು ರಾಜೀನಾಮೆ ಕೊಟ್ಟು ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಹಂಗಾಮಿ ಅಧ್ಯಕ್ಷರಾಗಿ ಇವರು ಮುಂದುವರೆದಿದ್ದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲ ಸಮಾಜದ ಎಲ್ಲ ಪಕ್ಷದ ಮುಖಂಡರು ನಿರ್ಣಯ ತೆಗೆದುಕೊಂಡು ಇವತ್ತಿನ ದಿನ ಅವರ ಗೆಲುವಿಗೆ ಕಾರಣರಾಗಿರ್ತಕ್ಕಂಥವ್ರು ಯಾರಾದರಿದ್ದ ಎಲ್ಲ ಸಮಾಜದ ಅರಳಗುಂಡಿ ಗ್ರಾಮದ ನನ್ನ ಸಹೋದರಿಯರು ಹಾಗೂ ಸರ್ವ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ನಾನು ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಎರಡನೇ ಅವಧಿಗೆ ಬೆಂಬಲ ಮಾಡಿದರೂ ಕೂಡ ಒಬ್ಬ ವಿದ್ಯಾವಂತರು, ಮುಂದಾಲೋಚನೆ ಇರತಕ್ಕಂಥವ್ರು, ದೂರದೃಷ್ಟಿ ಇರತಕ್ಕಂಥವ್ರು, ಗ್ರಾಮದ ಅಭಿವೃದ್ಧಿ ಇವರಿಂದ ಆಗಬಹುದು ಅಂತಕ್ಕಂಥ ಉಪಾಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಮುಂದಾದರೂ ಕೂಡ ಒಳ್ಳೆಯ ಅಭಿವೃದ್ಧಿ ಮಾಡಲಿಕ್ಕೆ ಇವರಿಂದ ಸಾಧ್ಯದ ಅಂತಕ್ಕಂಥ ಉದ್ದೇಶದಿಂದ ನಾವೇನಪ್ಪ ಅಂದರೆ ಇವರನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಿದ್ದೆ. ನಾ ಬಸವರಾಜ ಮಾಲಿ ಪಾಟೀಲ್. ಈ ಶರಣಬಸವೇಶ್ವರ ಗದ್ದಿಗೆ ಹಣೆಮಣೆದು ಈ ಒಂದು ಚುನಾವಣೆ ಮಹತ್ವದ ಚುನಾವಣೆ. ನಾವು ಸತತ 1 ವಾರಗಳ ಕಾಲ ಎಲ್ಲ ಸದಸ್ಯರನ್ನು ಕೂಡಿಕೊಂಡು ಭಾಳ ಒಂದು ಶ್ರದ್ಧೆಯಿಂದ, ಭಕ್ತಿಯಿಂದ, ಒಂದು ಪ್ರಮಾಣಪೂರ್ವಕವಾಗಿ ನಾವು ಚುನಾವಣೆ ಮಾಡಿದ್ದೇವೆ. ಈ ಚುನಾವಣೆಯಲ್ಲಿ
ಒಂದು ಹಂಗಾಮಿ ಅಧ್ಯಕ್ಷರಾದಂಥ ಈಗ ಒಂದು ಅಧ್ಯಕ್ಷರೇ ಆಯ್ಕೆಯಾಗಿದ್ದಕ್ಕೆ ಸರ್ವ ಸದಸ್ಯರನ್ನು ಒಳಗೊಂಡು ಅಧ್ಯಕ್ಷರಾಗಿದ್ದ ಸ್ವಪ್ನ ಲಿಂಗರಾಜ್ ಕಡಿಯವರಿಗೆ ತುಂಬ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಈ ಒಂದು ಚುನಾವಣೆ ಇಡೀ ತಾಲೂಕು ಜಿಲ್ಲಾ ನೋಡ್ತಕ್ಕಂಥ ಚುನಾವಣೆ, ಅದಕ್ಕೆ ನಮ್ಮ ಜಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿತ್ತು ನಾವು ಬೇಡಿಕೊಂಡು